find a square minus 5a plus 6i if a equals to 2 0 1 2 1 3 1 minus 1 0. First of all, let us find a square. After that, we shall consider this expression. First, a square consider mana. We know that a square means a into a. A into a. So, a square equal to a matrix ಏನಿದೆ 2 0 1 2 1 3 1 minus 1 0. This is matrix A. So, consider the same matrix two times. 2 0 1 2 1 3 1 minus 1 0. Multiply ಮಾಡಿ matrix multiplication. So 2 2s are 4, 0 into 2 is 0, 1 into 1 is 1. ನಾ ಡೈರೆಕ್ಟ್ ಆಗಿ 0 ನ ಅವಾಯ್ಡ್ ಮಾಡ್ತಿದ್ದೀನಿ. ಈಗ ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. 2 into 0 is 0, 0 into 1 is 0, 1 into minus 1 is minus 1. ಸೊ ಅಷ್ಟನ್ನು ಮಾತ್ರ ಬರೀತೀನಿ. ಥರ್ಡ್ ಕಾಲಮ್ 2 into 1 it is 2, 0 into 3 is 0, 1 into 0 is 0. ಸೊ 2 ಮಾತ್ರ ಉಳಿತು. ಅಲ್ಲಿ 0 0 ಬರ್ತವೆ, ನಾನು ಅದನ್ನು ಅವಾಯ್ಡ್ ಮಾಡ್ತಿದ್ದೀನಿ. ಯಾಕಂದರೆ ಈಗಾಗಲೇ ಎಷ್ಟೋ ಸಾರಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿರೋದ್ರಿಂದ ನಾನು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ತೀನಿ. ಈಗ ಸೆಕೆಂಡ್ ರೋ ತಗೊಳ್ಳೋಣ. 2 2s are 4 ಪ್ಲಸ್ 1 2s are 2 ಪ್ಲಸ್ 3 1s are 3. Again 2 into 0 is 0, 1 into 1 is 1, 3 into minus 1 is minus 3. Third column 2 into 1 is 2, 1 into 3 is 3, 3 into 0 is 0. ಈಗ ಥರ್ಡ್ ರೋ ತಗೊಳ್ಬೇಕು. 1 2s are 2, minus 1 into 2 is minus 2, 0 into 1 is 0. ಇನ್ನು ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. 1 into 0 is 0, minus 1 into 1 is minus 1, 0 into minus 1 is 0. ಥರ್ಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡೋಣ. 1 into 1 is 1, minus 1 into 3 is minus 3, 0 into 0 is 0. ಈಗ ಸಿಂಪ್ಲಿಫೈ ಮಾಡಿ ಎಲಿಮೆಂಟ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡೋಣ. 4 plus 1 is 5, this is minus 1, this one is 2. 4 plus 2 6, 6 plus 3 it is 9. 1 minus 3 ಅಂದರೆ minus 2, 2 plus 3 it is 5. Now 2 minus 2 is 0, this is minus 1, this will be minus 2. ಇದೇನಂತಂದರೆ ಮ್ಯಾಟ್ರಿಕ್ಸ್ ಎ ಸ್ಕ್ವೇರ್. ಸೊ ಇದು ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಆ ಎಕ್ಸ್ಪ್ರೆಷನ್ ಕನ್ಸಿಡರ್ ಮಾಡೋಣ. ಎ ಸ್ಕ್ವೇರ್ ಮೈನಸ್ 5a ಪ್ಲಸ್ 6i ಅಂತೇಳಿ ಆ ಎಕ್ಸ್ಪ್ರೆಷನ್ ಅನ್ನ ಸಿಂಪ್ಲಿಫೈ ಮಾಡೋಣ. ಆಮೇಲೆ okay, now consider a square minus 5a plus 6i. a square already consider ಮಾಡಿದ್ವಿ. it is equal to a square ಅಂತಂದ್ರೆ ಆಲ್ರೆಡಿ ಫೈಂಡ್ ಮಾಡಿದ್ವಲ್ಲ, 5 minus 1 2 9 minus 2 5 0 minus 1 minus 2. this is a square. minus 5 into a ಅಂತಂದ್ರೆ ಗಿವನ್ ಮ್ಯಾಟ್ರಿಕ್ಸ್ ಯಾವುದು 2 0 1 2 1 3 1 minus 1 0. ಇದು a ಪ್ಲಸ್ 6 ಇಂಟು ಐ ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ಡಿಫೈನ್ ಆಗಬೇಕು ಅಂತಂದ್ರೆ ಯಾವ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕನ್ಸಿಡರ್ ಮಾಡ್ಬೇಕಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ವಿತ್ ಆರ್ಡರ್ 3. ಯಾಕೆಂದ್ರೆ ಇದು 3x3 ಮ್ಯಾಟ್ರಿಸಸ್ ಆಗಿರೋದ್ರಿಂದ I have to consider a 3x3 identity matrix. Therefore 1 0 0 0 1 0 0 0 1. ಈಗ ಸಿಂಪ್ಲಿಫೈ ಮಾಡೋಣ ಫರ್ದರ್. ಫಸ್ಟ್ ಮ್ಯಾಟ್ರಿಕ್ಸ್ ಆಸ್ ಇಟ್ ಈಸ್ ಇರಲಿ. ಮೊದಲು ಈ 5 ನ ಮತ್ತು 6 ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಮ್ಯಾಟ್ರಿಕ್ಸು 5 minus 1 2 9 minus 2 5 0 minus 1 minus 2. ಲೆಟ್ ಇಟ್ ಬಿ ಆಸ್ ಇಟ್ ಈಸ್. ಮೈನಸ್ ಹಂಗೆ ಇರಲಿ. ಈ 5 ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 5 2s are 10, 5 0s are 0, 5 1s are 5, 5 2s are 10, 5 1s are 5, 5 3s are 15.
5 1 5, 5 into minus 1 ಅಂದರೆ -5, 5 0 0. ಇದು 5. ನೆಕ್ಸ್ಟ್ 6 ಇಂದ ಮಲ್ಟಿಪ್ಲೈ ಮಾಡೋಣ. 6 1 6, 0 0 0 6 0 0 0 6. ಈಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳನ್ನು ಏನು ಮಾಡಬೇಕು? ಅಡಿಷನ್ ಮತ್ತು ಸಬ್ಟ್ರಾಕ್ಷನ್. ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳು ಯಾವ್ಯಾವ್ದಾಗ್ತದೆ ಅಂತಂದರೆ 5 -10 +6, 5 10 6. ಈ 10ಗೆ ಮೈನಸ್ ಮಲ್ಟಿಪ್ಲೈ ಆಗಿ -10 ಆಯ್ತು ಅಷ್ಟೇ. ನೆಕ್ಸ್ಟ್ -1 0 0, therefore it is -1. ಅಗೇನ್ 2 -5 0, ನಾನು ಅದನ್ನ 2 -5 ಅಂತ ಬರೀತೀನಿ, ಈ 0 ಬಿಟ್ಬಿಡ್ತೀನಿ. ಅದೇ ರೀತಿ 9 -10 0, ನಾನು ಅದನ್ನ 9 -10 ಅಂತ ಮಾತ್ರ ಬರೀತೀನಿ. ಈಗ -2 -5 6, -2 -5 +6. -5 ಎಲ್ಲಿ ಬಂತು ಅಂದರೆ ಈ ಮೈನಸ್ ಇಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡಿ ಬಂದಿದೆ. ಅಗೇನ್ 5 -15 0, ನಾನು ಅದನ್ನು 5 -15 ಮಾತ್ರ ಬರೀತೀನಿ. ಇಲ್ಲಿ ತಗೊಳ್ರಿ 0 -5 0, ನಾನಿಲ್ಲಿ ಡೈರೆಕ್ಟ್ -5 ಮಾತ್ರ ಬರೀತೀನಿ. ನೆಕ್ಸ್ಟ್ ತಗೊಳ್ರಿ -1 - into -+5, ಸೊ -1 +5, ಇಲ್ಲಿ 0 ಇದೆ, 0 ಇಲ್ಲಿ ಎಲಿಮೆಂಟು -2, ಈ ಎಲಿಮೆಂಟ್ -2 0 +6 ಇದೆ, ಸೊ 0 ಬೇಡ, -2 +6 ಮಾತ್ರ ಬರೆಯೋಣ. -2 +6. ಸೊ ಸಿಂಪ್ಲಿಫೈ ಮಾಡಿ 6 + 5 11, 11 -10 ಅಂತಂದ್ರೆ 1, ಸೊ ಇಲ್ಲಿ -1 ಇದೆ. 2 - 5 ಅಂದರೆ -3, 9 - 10 ಅಂದರೆ -1, ಇಲ್ಲಿ -2 -5 ಅಂದರೆ -7, -7 + 6 ಅಂದರೆ -7 + 6 ಅಂದರೆ -1, 5 - 15 ಮೀನ್ಸ್ -10, ಇಲ್ಲಿ -5 ಇದೆ as it is. -1 + 5 means 4, -2 + 6 it is also 4. So this is the required result. So 1 -1 -3, -1 -1 -10, -5 4 4. This is the required matrix.